ಹೇ ಗಾಯ್ಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15th. ನಮ್ಮ ಮಾಲೂರಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಆಚರಿಸ್ತಾ ಇದ್ದಾರೆ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಹೌದು, ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ. 1947ನಲ್ಲಿ ಆಗಸ್ಟ್ 15ರಂದು ಭಾರತ ಬ್ರಿಟಿಷರ ಆಡಳಿತದಿಂದ KPS ಮಾಲು ಸರ್ಕಾರಿ ಬಾಲಕರ ಪ್ರತಿಭಟನೆ ಈಗ KPS ಆಗಿ ಮಾರ್ಪಟ್ಟಿದೆ. ಈ ದಿನವನ್ನು ನಾವು ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾ ಬಂದಿದ್ದೀವಿ. ಹಾಗೆ ನಮ್ಮ ಮಾಲೂರಿನ ಹೊಂಡಾ ಸ್ಟೇಡಿಯಮ್ಮಲ್ಲಿ ಪ್ರತಿ ವರ್ಷವೂ ಕೂಡ ಸ್ಕೂಲ್ ಮತ್ತು ಕಾಲೇಜಿನ ಮಕ್ಕಳು ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಈ ಹೊಂಡಾ ಸ್ಟೇಡಿಯಂ ತುಂಬ ದೊಡ್ಡದಾಗಿರೋದ್ರಿಂದ ಎಲ್ಲ ಸ್ಕೂಲ್ ಮತ್ತು ಕಾಲೇಜಿನ ಮಕ್ಕಳುಗಳು ಕೂಡ ಇಲ್ಲಿ ಬಂದು ಪರ್ಫಾಮೆನ್ಸ್ ಮಾಡ್ತಾರೆ. ಅವ್ರ ಜೊತೆ ಪೋಷಕರು ಇರೋದ್ರಿಂದ ತುಂಬ ಜಾಗದ ಅವಶ್ಯಕತೆ ಇರುತ್ತೆ. ಅದಕ್ಕೆ ಇಲ್ಲಿ ದೊಡ್ಡದಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆಯೇ ಊರಿನ ಪ್ರಮುಖರಾದಂತಹ MLA ಶ್ರೀಯುತ ನಂಜೇಗೌಡ ಸರ್ ಅವರು ಬಂದು ಫ್ಲಾಗಸ್ಟ್ ಮಾಡಿ ಮಕ್ಕಳಿಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಎಲ್ಲ ಮಕ್ಕಳು, ಪೋಷಕರು, ಸಾರ್ವಜನಿಕರು ಕೂಡ ಪಾಲ್ಗೊಂಡು ಹಬ್ಬದ ಥರ ಸೆಲೆಬ್ರೇಟ್ ಮಾಡಿದ್ರು. ಇವತ್ತು ನೋಡೋದಕ್ಕೆ 2 ಕಣ್ಣು ಸಾಲದಾಗಿತ್ತು. ನಮ್ಮ ಗ್ರೌಂಡ್ ಪೂರ ಹಸಿರು, ಕೇಸರಿ, ಬಿಳಿ, ಹಸಿರು ಈ ಥರ ಬಣ್ಣಗಳಿಂದನೇ ಇತ್ತು ಕಂಗೊಳಿಸ್. ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳುಗಳು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ವೇಷ ಧರಿಸ್ಕೊಂಡು ನೋಡೋದಕ್ಕೆ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು. ದೊಡ್ಡ ಮಕ್ಕಳು ಪಥಸಂಚಲನ ಮತ್ತು ಈ ಥರ ಸ್ಟೇಜ್ ಪರ್ಫಾಮೆನ್ಸ್ಗಳು ನೀಡೋದ್ರಲ್ಲಿ ಖುಷಿ ಕೊಟ್ಟರು. ಒಂಥರ ಓವರಾಲಾಗಿ ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಶಾಲೆಯ ಟೀಚರ್ಸ್ಗಳು ಬಂದು ಕೂಡ ಈ ಸ್ವಾತಂತ್ರ್ಯ ಹಬ್ಬವನ್ನು ಖುಷಿಯಿಂದ ಎಂಜಾಯ್ ಮಾಡಿದ್ರು. ಸಾರ್ವಜನಿಕರು ಕೂಡ ಈ ಮಕ್ಕಳ ಸಂಭ್ರಮನ ನೋಡೋದಕ್ಕೆ ಅಂತ ಬಂದು ಸ್ಟೇಡಿಯಮ್ಮಲ್ಲಿ ಆಸೀನರಾಗಿದ್ದರು. ಇದೆಲ್ಲ ಒಂದು ನೆನಪಿನ ಬುತ್ತಿಯಾಗಿ ಒಂದು ವ್ಲಾಗಲ್ಲಿ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.